ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕುಕಿಂಗ್ ಚಾನಲ್. ಸೊ ಇವತ್ತು ಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ. ಏನಂದರೆ ಇವತ್ತು ಒಂದು ನಾನ್ ವೆಜ್ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ನಾವು ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆನ ಕಾಂಬಿನೇಷನ್ ಆಗಿ ಹೇಗೆ ಮಾಡೋದು ಅಂತ. ಸೊ ನಾನು ಇವತ್ತು ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರು ಎರಡೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಸೊ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಗೈಸ್, ಮೊದಲನೇದಾಗಿ ನಾವಿಲ್ಲಿ ನಾಟಿ ಕೋಳಿ ಚಿಕನ್ ಅಂದರೆ ಹಳ್ಳಿನಲ್ಲೆಲ್ಲ ಸಿಗುತ್ತಲ್ವ, ಆ ಚಿಕನ್ನ ನಾಟಿ ಕೋಳಿನ ತಗೊಂಡಿದ್ದೀವಿ. ಸೊ ಈ ನಾಟಿ ಕೋಳಿ 1.5 kg ಅಷ್ಟಿದೆ. ಮತ್ತು ಇದನ್ನು ನೀಟಾಗಿ ಎಲ್ಲ ಫ್ರೈ ಮಾಡಿ ತೊಳೆದು ಸೋರಕ್ಕೆ ಇಟ್ಕೊಂಡಿದ್ದೀವಿ. ನೋಡಿ, ಸೋರಕ್ಕೆ ಇಟ್ಕೊಂಡಿದ್ದೀವಿ. ಸೊ ಈಗ ನೆಕ್ಸ್ಟು ಖಾರಕ್ಕೆ ಬೇಕಲ್ವ ಗೈಸ್, ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ ಅಂದರೆ 1.5 ಮೀಡಿಯಮ್ ಸೈಜು 2 ಈರುಳ್ಳಿನ ಗೈಸ್ 2 ಈರುಳ್ಳಿನ ತಗೊಂಡಿದ್ದೀವಿ. ಗೈಸ್ ಇಲ್ಲಿ 3 ಬೆಳ್ಳುಳ್ಳಿನ ನೀಟಾಗಿ ಈ ರೀತಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಶುಂಠಿ, ಲವಂಗ ಮತ್ತು ಚಕ್ಕೆ, ಮತ್ತು ಇಲ್ಲಿ ನೋಡಿ ಇಷ್ಟು ಕಾಯಿನ ತಗೊಂಡಿದ್ದೀವಿ. ಅಂದರೆ ಒಂದು ಅರ್ಧ ಹೋಳಷ್ಟು ಕಾಯಿನ ತಗೊಂಡಿದ್ದೀವಿ ನೀಟಾಗಿ ತೊಳೆದು. ಮತ್ತು ಇಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀವಿ. ಗೈಸ್ ಇಲ್ಲಿ 1.5 kg ಆಗೋಷ್ಟು ನಾವಿಲ್ಲಿ ಖಾರದ ಪುಡಿನ ತಗೊಂಡಿದ್ದೀವಿ. ಅಂದರೆ ಇದಕ್ಕೆ ನಾವು ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಇವೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪುಡಿ ಇದು. ಇನ್ಯಾವುದು ಮಸಾಲೆ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನೋಡಿ ಎಷ್ಟಿದೆ ಅಂದರೆ ಒಂದಿಷ್ಟಿದೆ, 1.5 kg ಆಗೋಷ್ಟಿದೆ. ಸೊ ನೆಕ್ಸ್ಟ್ ಈಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಮಗೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಸೊ ಅದಕ್ಕೆ ಇಷ್ಟು ಖಾರ ತಗೊಂಡಿದ್ದೀವಿ. ಹಾಗೆ ಇಲ್ಲೊಂದು ಸ್ವಲ್ಪ ಹುರ್ಗಡ್ಲೆನ ತಗೊಂಡಿದ್ದೀವಿ. ಸೊ ಗಾಯ್ಸ್, ಈಗ ಫ್ಲೇಮ್ನ ಆನ್ ಮಾಡಿ ಬಾಣಲಿಗೆ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಗೆ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾಟಿ ಕೋಳಿ ಸಾಂಬಾರು ಆಗಿರೋದ್ರಿಂದ ನೀವು ಇದಕ್ಕೆ ಹರಳೆಣ್ಣೆನೂ ಹಾಕೋಬೋದು, ಇಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ನೂ ಹಾಕೋಬೋದು. ನಾವೀಗ ಕುಕ್ಕಿಂಗ್ ಆಯಿಲ್ನೇ ಹಾಕೋತಿದ್ದೀವಿ, ಹರಳೆಣ್ಣೆ ಎಲ್ಲ ಇಲ್ಲ ಇಲ್ಲಿ. ಸೊ ಅದಕ್ಕೆ ಹರಳೆಣ್ಣೆ ಇಲ್ಲದೆ ಇರೋ ಕಾರಣ ಕುಕ್ಕಿಂಗ್ ಆಯಿಲ್ನೇ ಹಾಕೋತಿದ್ದೀವಿ. ಇದ್ದವರು 1 ಸ್ಪೂನಷ್ಟು ಹರಳೆಣ್ಣೆನ ಹಾಕೋಬೋದು. ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಈಗ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ. ಸೊ ಎಷ್ಟಿತ್ತು ಬೆಳ್ಳುಳ್ಳಿ ಅಷ್ಟೂ ಹಾಕ್ಕೊಂಡಿದ್ದೀವಿ. ಬರೀ ಬೆಳ್ಳುಳ್ಳಿ ಮಾತ್ರ ಹಾಕೋಬೇಕು, ಇನ್ನೇನು ಹಾಕೋಬಾರ್ದು. ಸೊ ಈಗ ಅವೆರಡೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎರಡೂ ಹಾಕ್ಕೊಂಡು ಸೊ ಗೈಸ್, ಇವಾಗ ಇದಕ್ಕೆ ಖಾರದ ಪುಡಿನ ಹಾಕೊಳ್ಳೋಣ. ಎಷ್ಟು ತಗೊಂಡಿದ್ವಿ ಖಾರದ ಪುಡಿ ಅಷ್ಟನ್ನು ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರನ್ನ ಹಾಕೊಳ್ಳಿ. ಸೊ ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಆಫ್ ಮಾಡಿ. ಸೊ ಗೈಸ್ ನೋಡಿ, ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ವಿ. ಈಗ ಇದಕ್ಕೆ ನಾವೇನು ತೊಳೆದಿಟ್ಕೊಂಡಿದ್ವಿ ನಾಟಿ ಕೋಳಿ ಚಿಕನ್, ಮೊಟ್ಟೆ ಮಾತ್ರ ಸಪ್ರೇಟ್ ಆಗಿ ತೆಗೆದು ಇಟ್ಕೊಳ್ಳಿ. ಇನ್ನು ಮಿಕ್ಕಿದನ್ನ ತೊಳೆದಿಟ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡು ಸುಡಿಸ್ಕೊಳ್ಳೋಣ. ಗೈಸ್ ಇಲ್ಲಿ ನಾವು ಡೈರೆಕ್ಟ್ ಚಿಕನ್ ಹಾಕಿದ್ದೀವಿ, ಆಯಿಲ್ ಏನೂ ಹಾಕ್ಕೊಂಡಿಲ್ಲ. ಯಾಕೆಂದರೆ ಅದರಲ್ಲೇ ಸ್ವಲ್ಪ ಎಣ್ಣೆ ಆಗುತ್ತೆ, ಮತ್ತು ಬೆಣ್ಣೆ ಹಾಕೋದ್ರಿಂದ ಮುಂದೆ ಎಣ್ಣೆ ಜಾಸ್ತಿ ಆಗುತ್ತೆ. ಅದಕ್ಕೆ ಆಯಿಲ್ ಹಾಕೊಂಡಿಲ್ಲ. ಹಾಗೆ ಏನು ಹಾಕೊಳ್ತೀವಿ ಹಾಗೆ ಚಿಕನ್ ಹಾಕ್ಕೊಂಡು ಸುಡಿಸ್ಕೊತಾ ಇರೋದು. ಸೊ ಗೈಸ್ ನೀರೆಲ್ಲ ಸುಡ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಗೈಸ್ ನೋಡಿ, ಸ್ವಲ್ಪನೂ ನೀರಿಲ್ಲ ತಳದಲ್ಲಿ, ಕೆಳಗಡೆ ಸ್ವಲ್ಪನೂ ನೀರಿಲ್ಲ, ಆ ರೀತಿ ಸುಂಡಿದೆ. ಸ್ವಲ್ಪನೂ ನೀರಿರಬಾರ್ದು, ಹಾಕಿ ಸುಂಡಿಸ್ಕೊಳ್ಳಿ. ಸೊ ಆ ರೀತಿ ಸುಂಡಿದ ಮೇಲೆ ನೀವು ಇದಕ್ಕೆ ಉಪ್ಪನ್ನ ಹಾಕೊಳ್ಳಿ. ಚಿಕನ್ ಹಿಡಿಯೋಷ್ಟು, ಚಿಕನ್ ಅಲ್ಲ ನಾಟಿ ಕೋಳಿ.
ಅಂದರೆ ಎಷ್ಟು ಬೇಕಷ್ಟು ಆಮೇಲೆ ಸಾಂಬಾರು ನೋಡಿ ಹಾಕೋಬೇಕು. ಸಾಂಬಾರ್ಗೆ ಆಮೇಲೆ ನೋಡಿ ಹಾಕೋಬೇಕಾಗುತ್ತೆ. ಈಗ ಇಲ್ಲಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿ. ಸೊ ಗೈಸ್, ಅದು ಚಿಕನ್ ಸುಂಡು ಹೊತ್ತಿಗೆ ಇಲ್ಲಿ ನಾವು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದು ಆರಿದೆ. ಸೊ ಅದನ್ನು ರುಬ್ಕೊಳ್ಳೋಣ ಹಾಕೊಂಡು. ಚಿಕನ್ಗೆ ಮಸಾಲೆ ಅದು ಇದು ಅಂತ ಎಲ್ಲ ಹಾಕ್ತಾರೆ. ಅದೇನು ಹಾಕ್ತಾ ಇಲ್ಲ, ಬರೀ ಅಚ್ಕಾರದ ಪುಡಿ ಮತ್ತು ಧನಿಯಾ, ಮೆಣಸಿನ್ಕಾಯಿ ಇರುತ್ತಲ್ಲ, ಮೆಣಸಿನ್ಕಾಯಿ ಧನಿಯಾ ಎರಡನ್ನೂ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋದಷ್ಟೇ ಚಿಕನ್ ಸಾಂಬಾರು. ನಾಟಿ ಕೋಳಿ ಆಗಲಿ ಯಾವುದೇ ಚಿಕನ್ ಸಾಂಬಾರು ಮಾಡೋದಾದ್ರೂ ಇದನ್ನೇ ಬಳಸೋದು. ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಮಾಡಿದ್ರೆ. ಗೈಸ್, ಇಲ್ಲಿ ಸ್ವಲ್ಪ ಲೈಟ್ ರಿಫ್ಲೆಕ್ಟ್ಗೆ ಇದು ಆರೆಂಜ್ ಕಾಣಿಸುತ್ತೆ. ಫುಲ್ಲು ರೆಡ್ ಇದೆ ಇದು ಖಾರ. ನಾ ಹಾಕೊಳ್ಳೋಣ, ಏನು ಬಾಡಿರುತ್ತೆ ಅದೇನಿಲ್ಲ. ಖಾರ ಉದ್ದಿರ್ತದೆ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಸುಂಡಿದೆ. ಉಪ್ಪು ಹಾಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಡುತ್ತೆ, ಚೆನ್ನಾಗಿಲ್ಲ. ಹಂಗೆ ಸುಂಡಿಸ್ಕೊಳ್ಳಿ, ಹಂಗೂ ಹಾಕೊಂಡು. ಸೊ ಗೈಸ್ ನೋಡಿ, ಎಲ್ಲ ರುಬ್ಕೊಂಡಾಗಿದೆ. ಕಲರ್ ಚೆನ್ನಾಗುತ್ತೆ. ಸೊ ಗೈಸ್, ಇದು ರೆಡ್ ಇದೆ, ಬಟ್ ಇಲ್ಲಿ ಲೈಟ್ ರಿಫ್ಲೆಕ್ಟ್ಗೆ ಸ್ವಲ್ಪ ಆರೆಂಜ್ ಕಾಣಿಸ್ತಾ ಇದೆ. ಈಗ ಇದು ಫುಲ್ ಸುಂಡಿದೆ, ಇದಕ್ಕೆ ಖಾರನ ಹಾಕೊಳ್ಳೋಣ. ಸ್ವಲ್ಪ ಕಡಿಮೆ ಇವಾಗ ಉರ್ಗಡ್ಲೆನ ಹಾಕೊಳ್ಳೋಣ ಅದೇ ಜಾರ್ಗೆ. ಹಾಗೆ ಚಕ್ಕೆ, ಲವಂಗ, ಶುಂಠಿ ಇಷ್ಟನ್ನು ಹಾಕೊಳ್ಳೋಣ. ದೆನ್ ಇದಕ್ಕೆ ಕಾಯಿನ ಹಾಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿ, ತಗೊಳ್ಳೋ ಹಸಿ ತೆಂಗಿನಕಾಯಿ ತುರಿ. ಸೊ ಗೈಸ್ ನೋಡಿ, ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಸೊ ಈಗ ಇದನ್ನ ಅದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಕಾಯಿನ ಹಾಕೊಳ್ಳೋಣ. ಸೊ ಗೈಸ್ ನೋಡಿ, ಇವಾಗ ಎಲ್ಲ ಬಂದಿದೆ. ಸ್ವಲ್ಪ ನೀರು ಹಾಕೊಂಡು ಒಂದು 2 ವಿಸಲ್ ಬರ್ಸ್ಕೊಳ್ಳೋಣ. ಸ್ವಲ್ಪ ಟೇಸ್ಟ್ಗೆ ಉಪ್ಪನ್ನ ಹಾಕೊಳ್ಳೋಣ. ಸೊ ಗೈಸ್, ಅವಾಗ ಉಪ್ಪನ್ನ ಬರೀ ನಾಟಿ ಕೋಳಿಗೆ ಎಷ್ಟು ಹಿಡಿಬೇಕು ಅಷ್ಟು ಮಾತ್ರ ಹಾಕೊಂಡಿದ್ವಿ. ಈಗ ಸಾಂಬಾರ್ಗೆ ಹಾಕೋತಾ ಇದ್ದೀವಿ ಉಪ್ಪನ್ನ, ಎಷ್ಟು ಬೇಕಷ್ಟು. ಸೊ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1-2 ವಿಸಲ್ ಹಾಕ್ಸ್ಕೊಳ್ಳೋಣ. ಸೊ ಗೈಸ್, ಈಗ ಎಲ್ಲ ಆಗಿದೆ. ಎರಡೆರಡು ಮೊಟ್ಟೆ ಇತ್ತು, ಅದನ್ನ ಹಾಕೋತಾ ಇದ್ದೀವಿ. ಈಗ ಒಂದ್ಸಲ ಸೊ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಳ್ಳೋಣ. ಸೊ ಗಾಯ್ಸ್, ಕಾಯಿ ಹಾಕೊಂಡಿರೋದ್ರಿಂದ, ಹಸಿ ಕಾಯಿ ಹಾಕೊಂಡಿರೋದ್ರಿಂದ ಮೇಲೆ ಕಾಯೆಲ್ಲ ಹಾಕಿ ತೇಲ್ತಿದೆ. ಸೊ ಸಾಂಬಾರೆಲ್ಲ ರೆಡಿ ಆದ್ಮೇಲೆ ನೋಡಿ ಯಾವ ಕಲರ್ ಬರುತ್ತೆ ಅಂತೇಳಿ. ಸೊ ಈಗ ಕ್ಲೋಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿದೆ ಸಾಂಬಾರು. ಹೇಗೇನೆ ಬರ್ಬೇಕಲ್ಲ, ಅದ ಕರೆಕ್ಟಾಗಿದೆ ಅಂದರೆ ಈ ರೀತಿ ಬರುತ್ತೆ. ಗೈಸ್, ಈಗ ಒಂದು ಪಾತ್ರೆ ಇಟ್ಕೊಂಡು, ಅಂದರೆ ಒಂದು ತಪ್ಪಲೆ ಅಂತದ್ದು ಇಟ್ಕೊಂಡು, ಸೊ ಈಗ ಇದನ್ನ ಮುದ್ದೆ ಮಾಡ್ತಿದ್ದೀವಿ ಇದರಲ್ಲಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಎಷ್ಟು ಬೇಕು ನಿಮಗೆ ಮುದ್ದೆ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಅರ್ಧಕ್ಕಿಂತ, ಅಂದರೆ ಇದರಲ್ಲಿ 1/4 ಭಾಗದಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ. 3/4 ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ಳಿ. ಸೊ ಗೈಸ್, ಇಲ್ಲಿ ನೋಡಿ, ನಾವು ಆಗಲೇ ಇಟ್ಕೊಂಡಿದ್ದು 2 ವಿಸಲ್ ಆಗಿದೆ. ಈಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಟಿದ್ದೀವಿ. ಸೊ ಗೈಸ್, ಈಗ ರಾಗಿ ಹಿಟ್ಟನ್ನೆಲ್ಲ ಒಂದೆರಡು ಇಟ್ಕೊಂಡಿದ್ದೀವಿ ನೋಡಿ. ಈಗ ಈ ಪ್ಲಮ್ಸ್ನೆಲ್ಲ ತೆಗೆದುಬಿಡಿ ಹೊರಗಡೆ.
ಸೊ ಇನ್ನು ಈ ರೀತಿ ಚೆನ್ನಾಗಿರೋಂಥ ರಾಗಿ ಹಿಟ್ಟು ಸಿಗುತ್ತೆ. ನೈಟ್ಗೆ ಹೊಂದ್ಕೊಳ್ಳಿ. ಈಗ ಒಂದು ಜ್ಯುವೆಲ್ರಿ ಇಟ್ಕೊಂಡಿದ್ದೀನಿ ಅಂತ ಮೈ ಗೊತ್ತದಲ್ಲ ಸಣ್ಣದು. ಸೊ ಗೈಸ್ ಇದು ತುಂಬ ಪೌಡರ್ ಆಗಿರಬೇಕು ನೋಡಿ, ಈ ರೀತಿ ಫುಲ್ ಪೌಡರ್ ಆಗಿರಬೇಕು. ಸೊ ಈ ರಾಗಿ ಹಿಟ್ಟನ್ನ ಈಗ ಮುದ್ದೆ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಚೆನ್ನಾಗಿರುತ್ತೆ ಈ ರಾಗಿ ಹಿಟ್ಟು. ನಾಟಿ ಕೋಳಿ ಸಾರು, ಬಿಸಿ ರಾಗಿ ಹಿಟ್ಟು. ಸೊ ಗೈಸ್ ಈ ರೀತಿಯಾಗಿ ನೀರು ಕಾಯ್ದಿರ್ಬೇಕು, ಅಂದರೆ ಸ್ವಲ್ಪ ಈಗ ಬಿಸಿ ಆಗ್ತದೆ ಅಲ್ವಾ. ಸೊ ಆ ರೀತಿ ಬಂದರೆ ನೀವೀಗ ಒಂದು ಸೌಟ ಅರ್ಧ ಸೌಟ ಇದನ್ನ ರಾಗಿ ಹಿಟ್ಟನ್ನ ಹಾಕೊಂಡು ತಿರುಗಿಸ್ಕೊಳ್ಳಿ ಗಂಟಿನ ರಾಗಿ. ಸೊ ನೋಡಿ ಈಗ ಗಂಟೆಲ್ಲ ಹೋಗಿದೆ. ಸೊ ನಾನು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಂಡು ಗೈಸ್ ನೋಡಿ ಈ ರೀತಿ ಎಲ್ಲ ಬಿಡಕ್ಕೆ ಹೋಗ್ಬೇಡಿ, ಹಂಗೆ ಒಂದೇ ಸಮ ತಿರುಗಿಸ್ತಾ ಮೇಲಿಂದ ಇಡಿ. ಗಟ್ಟಿ ಆಗ್ತಾ ಇದೆ. ನೋಡಿ ಹೀಗೆ ಇಟ್ಕೊಳ್ಳಿ, ಹೀಗೆ ಬೇಯಿ ಇರ್ತಾ ಇದೆ ಮೇಲೆಲ್ಲ ಬರ್ತಾ ಒಬ್ಬೊಬ್ರು ಅಕ್ಕಿನ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಲ್ಲ. ಅಕ್ಕಿನ ಅಕ್ಕಿನೂ ಚೆನ್ನಾಗಿ ಹಾಕೊಂಡೆಲ್ಲ ಮಾಡ್ತಾರೆ, ಅದೆಲ್ಲ ಚೆನ್ನಾಗಲ್ಲ. ಸೊ ಈ ರೀತಿ ಮಾಡಿ ಒಂದು ಗಂಟೆಯಿಂದ ಹಾಗೆ ಮಾಡ್ಕೊಬೋದು. ತೋರಿಸ್ತಾ ಇದ್ದೀನಿ. ಸೊ ಇದೇ ಅದ ಬರಬೇಕು ಜಾಸ್ತಿ ಹಿಂಗೆ ಬೇಯ್ತಾ ಇರುತ್ತೆ. ಸೊ ಗೈಸ್ ಇವಾಗ ಸ್ವಲ್ಪ ಬಟ್ಟಲಲ್ಲಿ ಈ ರೀತಿ ಬೆಂದ ಮೇಲೆ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಬೋದು. ನೋಡಿ ಎಷ್ಟು ಹಾಕ್ತಿದ್ದೀವಿ ಅಂತ. ಇಷ್ಟು ಇನ್ನೊಂದು ಸ್ವಲ್ಪ. ಸೊ ಈಗ ಇದನ್ನ ಒಂದು 5 ಮಿನಿಟ್ಸ್ ಹಾಗೆ ಬೇಯಬೇಕು. ನೋಡಿಬಿಡಿ ಹೇಳಿ. ಸೊ ಗೈಸ್ ಇಲ್ಲೇ ನೋಡಿ ಹೇಗೆ ಅಂತ. ಆ ಮುಖಕ್ಕೆ ಬಂದರೆ ಸ್ವಲ್ಪ ಫ್ಲೇಮ್ ಲೋ ಮಾಡಿಕೊಂಡು ಮುದ್ದೆ ಹಿಟ್ಟನ್ನ ತಿರುಗುವಂಥ ಒಂದು ಕೋಲ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಸೌಟಲ್ಲಿ ಮೇಲೆತ್ತಿ ಉಯಿರಿ, ಮೇಲೆತ್ತಿ ಉಯಿರಿ, ಮೇಲೆತ್ತಿ ಉಯಿರಿ. ಸುಮ್ಮನೆ ಇಟ್ಕೊಬಿಡಿ ವಿಡಿಯೋ ಇಡಿ. ಹಿಂಗೆ ಇದೇ ರೀತಿ ಪೊಸಿಷನ್ ಮುದ್ದೆ ಮಾಡೋದು ಕ್ಲೀನಾಗಿ ಬೇಯಿಸಿ ತಿರ್ಗೋವರೆಗೂ ಇಟ್ಕೊ. ಹೋದಾಗ ಎಷ್ಟು ಸೆಕೆಂಡ್ ಅಂತ ಅಲ್ಲೇ ಗೊತ್ತಾಗುತ್ತೆ, ಎಷ್ಟು ಮುದ್ದೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದೇ ಆದಾಗ ಎಷ್ಟು ಈಗ ಬೇಯ್ತಾ ಇದೆ, ಇನ್ನೂರೇ ಬರ್ತಾ ಇದೆ ನೋಡಿ. ಸೊ ಗೈಸ್ ಈಗ ಇದನ್ನ ತಿರ್ಕೊಳ್ಳೋಣ, ಅಂದರೆ ದಿನ ಸಹದಿಂದ ತಿರುಗೋಣ. ಒಂದು ಗಂಟೆಲ್ದ ಹಾಗೆ ತಿರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಫುಲ್ ಲೋ ಇರಲಿ. ಗಂಟೆಲ್ಲ ಹೊಡೆಯೋ ರೀತಿ ತಿರ್ಕೊಳ್ಳಿ. ಗೈಸ್ ನೋಡಿ ಎಲ್ಲ ತಿರ್ಕೊಂಡಾಗಿದೆ. ಇನ್ನೊಂದ್ಸಲ ನಾವು ಕೈಗೆ ನೀರನ್ನ ಹಚ್ಕೊಂಡು ಈಗ ಗಂಟಿದೆಯಲ್ಲ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಗಂಟಿದ್ರು ಹಂಗೆ ತಿರ್ಕೊಳ್ಳಿ. ಗಂಟಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಈಗ ಸ್ವಲ್ಪನೂ ಗಂಟಿಲ್ಲ, ಕೈ ಹಾಕೋತಿಲ್ಲ, ಕೈ ಹಾಕೋತಿಲ್ಲ. ಈಗ ಗಂಟೆಲ್ಲ ಹೋಗಿದೆ, ಒಂದು ಲಂಪ್ಸ್ ಕೂಡ ಒಂದು ಇಲ್ಲ. ಸೊ ಈಗಾದರೆ ನಿಮಗೆ ಮುದ್ದೆ ರೆಡಿ ಆಯಿತು ಅಂತ ಹೇಳಿ ಆಫ್ ಮಾಡಿಕೊಂಡು, ಫ್ಲೇಮ್ ಆಫ್ ಮಾಡಿಕೊಂಡು ಮುದ್ದೆ ಕಟ್ಟೋದನ್ನ ನೋಡ್ಕೊಂಡು ಬರೋಣ. ನೆಲದ ಮೇಲೆ ಇಟ್ಕೊಂಡು, ಸೊ ಇಲ್ಲಿ ಒಂದು ಬಟ್ಟೆನ ಇಟ್ಕೊಂಡು ನೀವು ಮುದ್ದೆನ ತೆಗಿಬೇಕಾಗುತ್ತೆ. ಸೊ ಸ್ವಲ್ಪ ಇದನ್ನ ಹಾಗೆ. ಸೊ
ಸೊ ಗೈಸ್ ಇನ್ನೊಂದ್ಸಲ ನೋಡಿ ಇಲ್ಲಿ ಎಲ್ಲ ನೀಟಾಗಿ ಹಿಂಗೆ ಒಂದು ಮೂಲೆಗೆ ಹಿಂಗೆ ಸೇರಿಸ್ಕೊಂಡು ಇದನ್ನ ನೀಟಾಗಿ ಇದು ಮಾಡಿದ್ದಾರೆ, ಎಲ್ಲ ತೆಗ್ದಿದ್ದಾರೆ. ಈಗ ಸೌಟಿನ ಸಹಾಯದಿಂದ ಮುದ್ದೆನ ಹಾಕೊಂಡಿದ್ದಾರೆ. ನೀರು ಹಚ್ಕೋಬೇಕು ಕೈಗೆ ನೀರು ಹಚ್ಕೋಬೇಕಾಗತ್ತೆ. ಈಗ ಮುದ್ದೆ ಹೇಗೆ ಕಟ್ಟೋದು ಅಂತ ಒಂದು ಸೌಟಿನ ಸಹಾಯದಿಂದ ಹಾಕ್ಕೊಂಡು ಗೈಸ್ ಹಾಕಿದ ತಕ್ಷಣ ಕಟ್ಕೋಬೇಕಿಲ್ಲ, ಅಂಟ್ಕೊಳ್ಳುತ್ತೆ. ಸೊ ಗೈಸ್ ನೋಡಿ ಈಗ ಮುದ್ದೆನ ಮಾಡ್ಕೊಂಡಾಗಿದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕೊಳ್ಳಿ. ನಾವು ಸ್ವಲ್ಪ ಇಲ್ಲಿ ತೆಳು ಮಾಡ್ಕೊಂಡಿರೋದ್ರಿಂದ ನಮಗಿದೆ ಒಂದು ಚಂದ ಟೇಸ್ಟ್ ಇದೆ ಕೊಡುತ್ತೆ. ಸೊ ಅದಕ್ಕೆ ನಾವು ಈ ಒಂದು ಇದಕ್ಕೆ ಮಾಡ್ಕೊಂಡಿದ್ದೀವಿ, ಒಂದು ಗಂಟಿರಲ್ಲ. ನೋಡಿ ಚೆನ್ನಾಗಿ ಬಂದಿದೆ. ರಾಗಿ ಬಾಲ್ ಥರನೇ ಇದೆ ಸೈಜ್ ಎಲ್ಲ. ಸೊ ಇನ್ನೊಂದು ಮಾಡ್ಕೊತಿದ್ದೀವಿ. ಸೊ ನಾವು ಎಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ವಿ ಅದರಲ್ಲಿ ಒಂದು 3.5 ಮುದ್ದೆ ಅಷ್ಟು ಆಗುತ್ತೆ. ಸೊ ನೋಡಿ ಗೈಸ್ ಅಷ್ಟು ರಾಗಿ ಹಿಟ್ಟಿನಿಂದ ಇಷ್ಟು ಮುದ್ದೆ ಆಗಿದೆ. ಸ್ವಲ್ಪ ತೆಳುಗೆ ಫ್ಲಫಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನಾವೇನು ಬೇಯಿಸಿದೀವಿ ಅದೇ ಇರಬೇಕು. ಇಟ್ಟು ನಾವು ಬೆಳಗ್ಗೆ ತೋರಿಸ್ತೀವಿ ಹೇಗಿತ್ತು ಅಂತ, ಹೇಗೆ ಮಾಡಿದ್ವಿ ಹಾಗೆ ಇರುತ್ತೆ. ಸೊ ಗಾಯ್ಸ್ ನಾವು ಲಿಡ್ಡೆಲ್ಲ ವಿಸಲೆಲ್ಲ ಹೋಗಿದೆ. ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ರೆಡ್ಗೆ ಎಷ್ಟು ಚೆನ್ನಾಗಿದೆ ಸಾಂಬಾರು. 2 ವಿಸಲ್ ಸಾಕು ಗೈಸ್ ಇದಕ್ಕೆ. ನಾವು ಯಾಕೆ ಆಗ ಎಣ್ಣೆ ಆಗಲಿ ಏನೂ ಹಾಕ್ಕೊಳ್ಳಿಲ್ಲ ಅಂದರೆ ಇದೇ ಕಾರಣಕ್ಕೆ. ನೋಡಿ ಇದರಲ್ಲಿರೋ ಎಣ್ಣೆ ಗಿಡ್ಡೆ ಎಷ್ಟು ಬಿಟ್ಕೊಂಡಿದೆ ಅಂತ. ಸೊ ಅದಕ್ಕೆ ನಾವಾಗ ಏನೇ ಥರದ ಎಣ್ಣೆನ ಏನೂ ಹಾಕ್ಕೊಳ್ಳಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ನೀವು ಇದಕ್ಕೆ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀವಿ. ಈಗ ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲದನ್ನೂ. ಒಂದು ಮುದ್ದೆ ಜೊತೆಗೆ ಬೆಣ್ಣೆ, ನೋಡಿ ಗೈಸ್ ಮನೇಲೇ ಮಾಡಿರೋ ಅಂತ ಹಸುವಿನ ಬೆಣ್ಣೆ. ಹಸುವಿನ ನಾಟಿ ಕೋಳಿ ಹಸುಲ, ನಾಟಿ ಹಸು ನಾಟಿ ಕೋಳಿ ಅಲ್ಲ, ನಾಟಿ ಹಸು ಬೆಣ್ಣೆ. ಈಗ ಸಾಂಬಾರ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀವಿ. ನಾಟಿ ಕೋಳಿ ಮುದ್ದೆ ಸಾಂಬಾರ್, ಮೊಟ್ಟೆ ಹಾಕಿದ್ವಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ. ಯಾಕೆ ಇದೆ ಹೊಟ್ಟೆಗೇನು ಬೇಡ. ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಗೈಸ್, ನಿಮಗೆ ಬೇಕು ಅಂದರೆ ನೀವು ತೆಗ್ದಿದ ತಕ್ಷಣ ವಿಸಲೆಲ್ಲ ತೆಗ್ದು ಓಪನ್ ಮಾಡಿದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ, ಹಾಕ್ಕೊಳ್ಳಿ. ನಾವಿಲ್ಲಿ ಹಾಕ್ಕೊಂಡಿಲ್ಲ, ಸ್ಕಿಪ್ ಆಗಿಬಿಡ್ತದು. ಸೊ ಸಾಂಬಾರೆಲ್ಲ ರೆಡಿಯಾಗಿದೆ. ಈಗ ಇದನ್ನು ತಿನ್ನೋಣ. ಸೊ ಗೈಸ್ ಎಲ್ಲ ಸರ್ವ್ ಆಗಿದೆ. ಇಲ್ಲಿ ನಾವು ಕೆಳಗಡೆ ಹೊತ್ತಿಗೆ ಸ್ಪೂನ್ನ ಇಟ್ಟಿದ್ದೀನಿ. ಇಲ್ಲಿ ಸ್ಪೂನ್ನ ಇಟ್ಟು ಅದ್ರ ಮೇಲೆ ತನ ಇಡ್ತಾ ಇದ್ದೀವಿ, ಯಾಕೆಂದರೆ ಹೊತ್ತಿಂದು ಕಡ್ಡಿ ಇಲ್ಲ. ಸೊ ಈಗ 2 ಈರುಳ್ಳಿನ ಹಂಗೆ ರುಚಿಗಿರಲಿ ಅಂತ, ಟೇಸ್ಟ್ಗಿರಲಿ ಅಂತ ಇಟ್ಟಿದ್ವಿ. ಸೊ ಈಗ ಇದನ್ನ ಡ್ಯಾಡಿ ಟೇಸ್ಟ್ ಮಾಡ್ತಿದ್ದಾರೆ. ಹಾಯ್ ಡ್ಯಾಡಿ, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕುಕಿಂಗ್ ಚಾನಲ್. ಸೊ ಈಗ ಟೇಸ್ಟ್ ಮಾಡ್ತಿದ್ದಾರೆ ಡ್ಯಾಡಿ. ಟೇಸ್ಟ್ ನೋಡ್ತಾ ಇದ್ದೀನಿ. ಮೊದಲು ಯಾವ ರೀತಿ ಮಾಡಿದ್ದೀರಿ ಗೈಸ್, ನಮ್ಮ ಡ್ಯಾಡಿ ಟೇಸ್ಟ್ ಮಾಡ್ತಿದ್ದಾರೆ. ಈಗ ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ನಾಟಿ ಕೋಳಿ ಸಾಂಬಾರು ಮುದ್ದೆ ಊಟ ಭಾಳ ಚೆನ್ನಾಗಿದೆ. ಈ ಸೋನೆ ಮಳೆ ಟೈಮಲ್ಲಿ ಈ ಒಂದು ನಾಟಿ ಕೋಳಿ ಸಾಂಬಾರು ಮುದ್ದೆಯನ್ನು ಮಾಡಿಸ್ಕೊಂಡು ಊಟ ಮಾಡಿದ್ರೆ ಶೀತ ಮತ್ತು ನೆಗಡಿ ಹೊಂಟೋಗ್ತದೆ. ಆದ್ದರಿಂದ ಎಲ್ಲರೂ ಸಹ ಈ ಒಂದು ಸೀಸನಲ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆಯನ್ನು ಮಾಡಿಸ್ಕೊಂಡು ಊಟ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಈ ಮೂಲಕ ತಿಳಿಸ್ತೀನಿ. ನೋಡಿದ್ರಲ್ಲ ಗೈಸ್, ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ನಾಟಿ ಕೋಳಿ ಸಾರು ಮತ್ತು ಮುದ್ದೆನ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.